ಹಲೋ ಎವ್ರಿವನ್, ಪುನೀತ್ ಕ್ರಿಯೇಷನ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಥರ ಹ್ಯಾಂಡ್ ವರ್ಕ್ ಮಾಡಿರೋ ಸ್ಯಾರಿಗೆ ಯಾವ ಥರ ಕುಚ್ಚು ಹಾಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ನ ನಾರ್ಮಲ್ ನೀಡಲಿಂದನೇ ಹಾಕ್ಕೊಂಡೋಗಿದ್ದೀನಿ. ಸ್ಯಾರಿ ಫುಲ್ಲು ನಾರ್ಮಲ್ ನೀಡಲ್ ಯೂಸ್ ಮಾಡಿಬಿಟ್ಟು ಸಿಲ್ಕ್ ಥ್ರೆಡ್ಡು ಹಾಗೆ ಜರ್ದೋಸಿ ಕಟ್ ಬೀಡ್ಸ್ ಯೂಸ್ ಮಾಡಿಬಿಟ್ಟು ಈ ಥರ ಡಿಸೈನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕೆಳಗಡೆ ಕುಚ್ಚು ಯಾವ ಥರ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ. ಸ್ಯಾರಿ ಬಂದು ಒಂದೇ ಕಲರಲ್ಲಿದೆ, ಬ್ಲೂ ಮತ್ತು ಪರ್ಪಲ್ ಶೇಡಲ್ಲಿದೆ. ಇದಕ್ಕೆ ಬ್ಲೌಸ್ ಬಂದು ಪಿಂಕ್ ಇದೆ, ಪಿಂಕ್ ಕಲರ್ ಬ್ಲೌಸ್ ಇದೆ. ಅದಕ್ಕೆ ನಾನು ಫ್ರೆಂಚ್ ನಾಟು ಪಿಂಕ್ ಕಲರಲ್ಲಿ ಹಾಕ್ಕೊಂಡೋಗಿದ್ದೀನಿ. ಇವಾಗ ಕುಚ್ಚು ಕೂಡ ಅಷ್ಟೇ, ನಾನು ಒಂದೇ ಕಲರ್ ಯೂಸ್ ಮಾಡಿಬಿಟ್ಟು ಸ್ಯಾರಿ ಫುಲ್ಲು ಪಿಂಕ್ ಕಲರ್ನೇ ಹಾಕ್ಕೊಂಡೋಗ್ತೀನಿ. ಇವಾಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ, ಹಾಗೆ ಏನೇನು ಮಟೀರಿಯಲ್ ಬೇಕು ಅಂತಲೂ ಹೇಳ್ತೀನಿ. ಇದ್ರ ಕೆಳಗಡೆ ಕುಚ್ಚು ಹಾಕೋಕ್ಕೆ ಈ ಥರ ಡಿಸೈನ್ ಬೀಡ್ಸ್ ತೊಗೊಂಡಿದ್ದೀನಿ, ರೌಂಡ್ ಶೇಪು ಡಿಸೈನ್ ಬೀಡ್ಸ್ ತೊಗೊಂಡಿದ್ದೀನಿ. ಹಾಗೆ ಪಿಂಕ್ ಕಲರು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಹಾಗೆ ಒಂದು ಎಮ್ಮಿಂಗ್ ನೀಡಲ್ಗೆ ಈ ಥರ ಕಾಟನ್ ಥ್ರೆಡ್ ಹಾಕ್ಕೊಂಡು ನಾಟ್ ಹಾಕ್ಕೊಂಡಿದ್ದೀನಿ. ಇದು ಸಿಲ್ಕ್ ಥ್ರೆಡ್ಡಿಗೆ ಬೀಡ್ಸ್ನ ಆ್ಯಡ್ ಮಾಡೋಕ್ಕೆ ಬೇಕಾಗುತ್ತೆ, ಸೇರಿಸ್ಕೊಳ್ಳೋಕ್ಕೆ. ಹಾಗೆ ಕುಚ್ಚು ನಾಟ್ ಹಾಕೋಕ್ಕೆ ಜರಿ ಥ್ರೆಡ್ ಬೇಕಾಗುತ್ತೆ. ಎಮ್ಮಿಂಗ್ ನೀಡಲ್ಗೆ 2 ಎಳೆ ಜರಿ ಥ್ರೆಡ್ ಕೂಡ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಬಿಗ್ ಹೋಲ್ ಇರೋ ನೀಡಲ್ಗೆ 87 ಸಿಲ್ಕ್ ಥ್ರೆಡ್ನ ಐರನ್ ಮಾಡಿಕೊಂಡು ಸುತ್ತಕೊಂಡು ಹಾಕ್ಕೊಂಡಿದ್ದೀನಿ. ಐರನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ ಕುಚ್ಚು. ಹಾಗೆ ಇನ್ನೊಂದು ನಾರ್ಮಲ್ ನೀಡಲ್ಗೆ ಸಾರಿ ಕಲರ್ ಸಿಲ್ಕ್ ಥ್ರೆಡ್ನ 5 ಎಳೆ ಹಾಕ್ಕೊಂಡಿದ್ದೀನಿ. ಇವಾಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಈ ಥರ ಇಟ್ಕೊಂಡು ಈ ನಾರ್ಮಲ್ ನೀಡಲ್ಗೆ 5 ಎಳೆ ಜರಿ ಥ್ರೆಡ್ ಹಾಕ್ಕೊಂಡಿದ್ದೀನಲ್ವಾ, ಈ ಥರ ಇಟ್ಕೊಂಡು ಒಂದು ನಾಟ್ ಹಾಕೋಷ್ಟು ಉದ್ದ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಇಷ್ಟು ಉದ್ದ ಬಿಟ್ಟು ಕಟ್ ಮಾಡಿಕೊಂಡು ಇದಕ್ಕೆ ಇವಾಗ ಎಮ್ಮಿಂಗ್ ನೀಡಲ್ಗೆ ಈ ಕಾಟನ್ ಥ್ರೆಡ್ ಹಾಕಿಟ್ಕೊಂಡಿದ್ದೀನಲ್ವ, ಈ ಸಿಲ್ಕ್ ಥ್ರೆಡ್ ಒಳಗಡೆ ಸೇರಿಸ್ಕೋಬೇಕು ಈ ಥರ. ಇವಾಗ ಇದಕ್ಕೆ ಬೀಡ್ಸ್ನ ಡಿಸೈನ್ ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ಈ ಥರ ಡಿಸೈನ್ ಬೀಡ್ಸ್ ಆ್ಯಡ್ ಮಾಡಿ ಇವಾಗ ಇಲ್ಲಿ ಒಂದು ತುಂಬ ಟೈಟಾಗಿ ನಾಟ್ ಹಾಕಬಾರ್ದು, ಸ್ವಲ್ಪ ಲೂಸಾಗಿ ನೀಡಲ್ ಪಾಸ್ ಆಗೋ ಥರ ನಾಟ್ ಹಾಕ್ಕೋಬೇಕು. ಈ ಥರ ನಾಟ್ ಹಾಕ್ಕೋಬೇಕು. ಫಸ್ಟು ಸಾರಿ ಫುಲ್ಲು ಇದೇ ಥರ ಹಾಕ್ಕೊಂಡು ಹೋಗಬೇಕು. ನೀವು ಸಾರಿಗೆ ಈ ಥರ ಕುಚ್ಚು ಹಾಕೋತೀನಿ ಅಂದರೆ 1 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಈ ಥರ ಬೀಡ್ಸ್ ಯೂಸ್ ಮಾಡಿಬಿಟ್ಟು ಸಾರಿ ಫುಲ್ಲು ಹಾಕ್ಕೊಂಡು ಹೋಗ್ಬೋದು. ಈ ಥರ ಇಟ್ಕೊಂಡು ಇದಕ್ಕೆ ಇವಾಗ ಈ ಥರ ಸೇರಿಸ್ಕೊಂಡು ಒಂದು ಬೀಡ್ಸ್ನ ಹಾಕ್ಕೋಬೇಕು. ಬೀಡ್ಸ್ ಹಂಗೆ ಸಿಲ್ಕ್ ಥ್ರೆಡ್ಡಲ್ಲಿ ಸೇರ್ಸೋಕ್ಕಾಗಲ್ಲ, ಅದಕ್ಕೆ ಈ ಥರ ನೀಡಲ್ಗೆ ಕಾಟನ್ ಥ್ರೆಡ್ ಹಾಕ್ಕೊಂಡು ಸೇರಿಸ್ಕೋಬೇಕು. ಈ ಥರ ಫಸ್ಟ್ ಸ್ಟೆಪ್ಪು ಹಾಕ್ಕೊಂಡು ಹೋಗಬೇಕು. ನೆಕ್ಸ್ಟ್ ಇವಾಗ ಇದ್ರ ಕೆಳಗಡೆ ಕುಚ್ಚು ಹೇಗೆ ಹಾಕೋದು ಅಂದರೆ, ನೀಡಲ್ಗೆ 87 ಸಿಲ್ಕ್ ಥ್ರೆಡ್ನ ಹಾಕ್ಕೊಂಡಿದ್ದೀನಲ್ವ, ಇಲ್ಲಿ ಗ್ಯಾಪ್ ಬಿಟ್ಟಿದ್ದೀನಲ್ವ, ನಾಟಿನ ಬೀಡ್ಸ್ ಕೆಳಗಡೆ ಗ್ಯಾಪ್ ಇದೆ, ಅಲ್ಲಿ ಈ ಥರ ನೀಡಲ್ನ ಪಾಸ್ ಮಾಡ್ಕೋಬೇಕು. ಈ ಥರ ಪಾಸ್ ಮಾಡಿಕೊಂಡು ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಹಿಡ್ಕೋಬೇಕು. ಈ ಥರ ಹಿಡ್ಕೋಬೇಕು. ನಾನು 1 ಇಂಚ್ ಆಗೋಷ್ಟು ಉದ್ದ ಬಿಟ್ಕೊಂಡಿದ್ದೀನಿ. ಈ ಥರ ನೀಡಲ್ನ ಪಾಸ್ ಮಾಡ್ಕೋಬೇಕು. ಜರಿ ಥ್ರೆಡ್ ಹಾಕಿರ್ತೀವಲ್ಲ, ಇಲ್ಲಿ 3-4 ನಾಟ್ಸ್ ಹಾಕ್ಕೋಬೇಕು. ನಿಮ್ಗೆ ಯಾವ ಥರ ನಾಟ್ ಹಾಕ್ಕೊಳ್ಳೋಕೆ ಬರುತ್ತೋ ಆ ಥರ ನಾಟ್ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 4 ನಾಟ್ಸ್ ಹಾಕ್ತಾಯಿದ್ದೀನಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರ 4 ನಾಟ್ಸ್ ಹಾಕ್ಬಿಟ್ಟು ಬ್ಯಾಕ್ ಸೈಡಿಂದ ನೀಡಲ್ನ ಈ ಥರ ರಿಮೂವ್ ಮಾಡ್ಕೋಬೇಕು. ಇವಾಗ ಈ ಥ್ರೆಡ್ನ ನಾನು ಕಟ್ ಮಾಡ್ಕೋತೀನಿ. ಸಿಲ್ಕ್ ಥ್ರೆಡ್ನ ಜರಿ ಥ್ರೆಡ್ನ ಇವಾಗ ಕುಚ್ಚನ್ನ
ಈ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಬರುತ್ತೆ ಡಿಸೈನು. ಇನ್ನೊಂದು ಹಾಕಿ ತೋರಿಸ್ತೀನಿ. ಇದನ್ನು ಅದೇ ಥರ ಈ ಥರ ಸಿಲ್ಕ್ ಥ್ರೆಡ್ ಇರುತ್ತಲ್ವ, ಬೀಡ್ಸ್ ಕೆಳಗಡೆ ನಾಟಿಂದ ಮೇಲೆ ಇರುತ್ತಲ್ವ, ಗಂಟಾಕಿರ್ತೀವಿ ಅಲ್ಲಿ, ಈ ಥರ ಪಾಸ್ ಮಾಡಿಕೊಂಡು ಈ ಥರ ನೀಟಾಗಿ ಹಿಡ್ಕೋಬೇಕು. ಇಲ್ಲಿ ಇವಾಗ ಒಂದು 4 ನಾಟ್ಸ್ ಹಾಕೋಬೇಕು. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಡಿಸೈನ್ ಹೇಗಿದೆ ಅಂತ. ನೆಕ್ಸ್ಟು ಈ ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡ್ಕೋಬೇಕು. ಈ ಜೆರಿ ಥ್ರೆಡ್ನ ಕಟ್ ಮಾಡ್ಕೋತೀನಿ. ನೋಡಿ, ನಾನು 2 ಕುಚ್ಚನ್ನ ಹಾಕಿ ತೋರಿಸಿದ್ದೀನಿ. ಈ ಥರ ಬಂದಿದೆ. ಸಾರಿ ಫುಲ್ ಹಾಕಿದ್ಮೇಲೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ಸಾರಿ ಫುಲ್ಲು ಕುಚ್ಚು ಹಾಕ್ಕೊಂಡು ಹೋಗಿದ್ದೀನಿ ಕೆಳಗಡೆ. ಈ ಥರ ಬಂದಿದೆ. ಸಾರಿ ಫುಲ್ಲು ಪಿಂಕಲ್ಲೇ ಹಾಕ್ಕೊಂಡು ಹೋಗಿದ್ದೀನಿ. ನಿಮಗೂ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.